ಎಲ್ರಿಗೂ ನಮಸ್ಕಾರ. ಇವತ್ತೇ ನಾವು ತುಡುಗುಣಿ ಜಾತ್ರೆ ತಯಾರಿನ ತೋರಿಸ್ತಾ ಇದ್ದೀವಿ. ತುಡುಗುಣಿ ಮಾರಿಕಾಂಬಾ ದೇವಿ ಜಾತ್ರೆಗೆ ಎಲ್ಲರೂ ಬರಬೇಕಂತ ಸ್ವಾಗತ ಮಾಡ್ಲಿಕ್ಕಂತ ಈ ವಿಡಿಯೋ ಮಾಡ್ತಾ ಇರೋದು. ಈಗ ನಾಳೆ ಅಲ್ಲ, ನಾಡಿದ್ದು 3ನೇ ತಾರೀಕಿಂದ ಅಲ್ಲ, ನಾಳೆ 3ನೇ ತಾರೀಕು, ನಾಡಿದ್ದು 4ನೇ ತಾರೀಕಿಂದ ಜಾತ್ರೆ ಸ್ಟಾರ್ಟ್ ಆಗ್ತದೆ. 8ನೇ ತಾರೀಕುವರೆಗೆ ಜಾತ್ರೆ ಇರ್ತದೆ. ಎಲ್ಲರೂ ಯಾರ್ಯಾರು ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಎಲ್ಲರೂ ಜಾತ್ರೆಗೆ ಬನ್ನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ. ಇವಾಗ ದೇವಸ್ಥಾನದ ಕಡೆ ಹೋಗಿ ಒಂದು ಸ್ವಲ್ಪ ಅಲ್ಲಿ ಏನೇನು ತಯಾರಾಗಿದೆ ಎಲ್ಲ ಶೂಟ್ ಮಾಡಿಕೊಂಡು ಬರೋಣ. ಈಗಾಗಲೇ ವಿಡಿಯೋದಲ್ಲಿ ಮೊದಲೇ ನೀವು ಥಂಬ್ನೇಲ್ ಮತ್ತು ಟೈಟಲ್ನ ನೋಡಿರ್ತೀರ. ನಾನು ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತಂದರೆ, ಇದು ನಮ್ಮ ಮಾರಿಕಾಂಬಾ ದೇವಿ ದೇವಸ್ಥಾನ. ಜಾತ್ರೆ ಇಲ್ಲೇ ನಡೆಯೋದು, ಇಲ್ಲೇ ದೇವರು ಇರ್ತಾರೆ. ಯಾಕಂದರೆ ಇದು ಶಿಲಾಮೂರ್ತಿ ಅಂತಂದರೆ ಇದನ್ನು ಇದ್ದ ಜಾಗದಲ್ಲೇ ಪೂಜೆ ಮಾಡಿ ಜಾತ್ರೆಯನ್ನು ಮಾಡ್ತಾರೆ. ಬನ್ನಿ, ಈ ಕಡೆ ನೀವು ಒಳಗಡೆನೂ ನೀವು ನೋಡಿರ್ತೀರ, ದೇವಿನ ತೋರಿಸಿದ್ದೀನಿ. ಈಗ ಮತ್ತೆ ಬೇಕಾದ್ರೆ ಮತ್ತೊಂದು ರೌಂಡು ನಿಮಗೆ ಒಳಗಡೆಯಿಂದ ಎಲ್ಲ ಯಾವುದ್ಯಾವ್ದು ಎಲ್ಲೆಲ್ಲಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ. ಈಗ ನೀವು ನೋಡ್ತಾ ಇರೋದು ಶ್ರೀ ಈಶ್ವರ ದೇವಾಲಯ. ಇದ್ರ ಪಕ್ಕದಲ್ಲೇ ಮಾರಿಕಾಂಬಾ ದೇವಿ ಇದೆ, ತೋರಿಸ್ತೀನಿ. ಶ್ರೀ ಮಾರಿಕಾಂಬಾ ಅಮ್ಮನವರು. ನಾಡಿದ್ದಿಂದ ಜಾತ್ರೆ ಸ್ಟಾರ್ಟು. ಇದು ನಮ್ಮೂರಿನ ದೇವಸ್ಥಾನದ ರಂಗಮಂದಿರ. ಎಲ್ಲ ರೆಡಿಯಾಗಿದೆ, ಪೆಂಡಾಲ್ ಎಲ್ಲ ಹಾಕಾಗದೆ, ಕೆಳಗಡೆಗೆ ಶೆಡ್ ನೆಟ್ಟೆಲ್ಲ ಹಾಕಿದ್ದಾರೆ. ಇನ್ನೇನು ನಾಳೆ ಅಲ್ಲ, ನಾಡಿದ್ದಿಂದ ಜಾತ್ರೆ ಸ್ಟಾರ್ಟು. ಡೈಲಿ ಒಂದೊಂದು ಕಾರ್ಯಕ್ರಮ ಇರುತ್ತೆ. ಎಲ್ಲ ಬರಬೇಕಂತ ಹೇಳ್ತಾ ಇರ್ತೀನಿ. ನೋಡಿ, ಇಷ್ಟೆಲ್ಲ ರೆಡಿಯಾಗಿದೆ. ಈಗ ಇನ್ನೊಂದು ಸ್ವಲ್ಪ ಇದೆ, ಇವತ್ತೇ ನಾಳೆ ಅಂತಂದರೆ ನಾಡಿದ್ದಿಂದ ಜಾತ್ರೆಗೆ ಏನು ಪ್ರಾಬ್ಲಮ್ ಆಗಲ್ಲ, ಎಲ್ಲ ರೆಡಿ ಆಗುತ್ತೆ. ಎಮರೆಡ್ರು ಸ್ವಲ್ಪ ನಮ್ಮ ಜಾತ್ರೆ ಬಗ್ಗೆ ಹೇಳಬೇಕು, ಮತ್ತೆ ಎಲ್ರಿಗೂ ಸ್ವಾಗತ ಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ನಮ್ಮದು ತುಡುಗುಡಿ ಊರಿನ ಜಾತ್ರೆ 3ನೇ ತಾರೀಕಿನಿಂದ 8ನೇ ತಾರೀಕುವರೆಗೆ ನಡೀತದೆ. ಅದ್ಧೂರಿಯಾದ ಜಾತ್ರೆಯನ್ನು ಊರಲ್ಲಿ ಮಾಡ್ತಾ ಇದ್ದೇವೆ, ಮಾರಿಕಾಂಬಾ ಜಾತ್ರೆ. ಹಾಗಾಗಿ ಎಲ್ಲ ಭಕ್ತಾದಿಗಳು ಈ ಜಾತ್ರೆಗೆ ಬಂದು ದೇವರ ಆಶೀರ್ವಾದವನ್ನು ಪಡ್ಕೊಂಡು ಹೋಗಬೇಕು ಅಂತ ಈ ಮೂಲಕವಾಗಿ ವಿನಂತಿ ಮಾಡ್ಕೊಳ್ತೇನೆ. ಮತ್ತು ನಿಮ್ಮೆಲ್ಲರನ್ನ ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ಸ್ವಾಗತಿಸ್ತೇನೆ. ನಾವು 3ನೇ ತಾರೀಕಿನಿಂದ 8ನೇ ತಾರೀಕಿನವರೆಗೂ ಮಧ್ಯಾಹ್ನದ ಪ್ರಸಾದ ಭೋಜನವನ್ನು ಕೂಡ ವ್ಯವಸ್ಥೆ ಮಾಡಿದ್ದೇವೆ. ಬಂದಂತ ಭಕ್ತಾದಿಗಳು ದೇವರಲ್ಲಿ ಪೂಜೆಯನ್ನ ಮಾಡಿಸ್ಕೊಂಡ ನಂತರ ಪ್ರಸಾದ ಭೋಜನವನ್ನು ಕೂಡ ಮಾಡಿಕೊಂಡು ದೇವರ ಆಶೀರ್ವಾದವನ್ನ ಪಡ್ಕೊಂಡು ಹೋಗ್ಬೇಕು ಅಂತ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ನಮ್ಮ ತುಡುಗುಣಿ ಶ್ರೀ ಮಾರಿಕಾಂಬಾ ಜಾತ್ರೆ ನಾಳೆ 3ನೇ ತಾರೀಕಿಂದ 8ನೇ ತಾರೀಕಿನವರೆಗೆ ಆಗ್ತದೆ. ಮತ್ತು ನಾಳೆಯಿಂದ ನಮ್ಮ ವೈದಿಕ ಕಾರ್ಯಕ್ರಮ ಎಲ್ಲ ಶುರುವಾಗ್ತದೆ. ಪಾರಾಯಣಗಳು ಕೆಲವು ಇದೆಲ್ಲ. ನಂತರ ನಾಡ್ದು ಚಂಡಿ ಹವನ ಉಂಟು. ಆಮೇಲೆ ಅಲ್ಕು ಮಾನಸಿಂದ ಹಣಕಾಯಿ ಎಲ್ಲ ಪ್ರಾರಂಭ ಆಗ್ತದೆ. 5ರಿಂದ 8ನೇ ತಾರೀಕು ಆಗ್ತದೆ. ಎಲ್ಲರೂ ಜಾತ್ರೆಗೆ ಬಂದು ಎಲ್ಲರೂ ಜಾತ್ರೆಗೆ ಬಂದು ಸಹಕರಿಸಬೇಕು, ಚೆನ್ನಾಗಿ ಬರಬೇಕಂತ ಕೇಳ್ಕೊಂಡು.
ಆಯ್ತು. ಈಗ ನಮ್ಮೂರಿನ ಹಿರಿಯರಾದಂತಹ ಮೊದಲು ಈ ಮಾರಿಕಾಂಬಾ ದೇವಿನ ಪೂಜೆ ಮಾಡ್ತಿದ್ದಂತಹ ಟಿಕ್ರು ಮರಾಠಿಯವರನ್ನ ಸ್ವಲ್ಪ ಇಂಟರ್ವ್ಯೂ ಮಾಡುವ. ಅವ್ರು ಏನು ಹೇಳ್ತಾರೆ ನೋಡುವ. ಜಾತ್ರೆ ನಡೀತಾ ಇರೋದು ಖುಷಿ ಹೆಂಗೆ ವ್ಯಕ್ತಪಡಿಸ್ತಾರೆ ನೋಡುವ. ಅವರಿಗೊಂದು ಸ್ವಲ್ಪ ಕೇಳಿ ತಿಳ್ಕೊಳ್ಳುವ ನಾವು, ಮೊದಲೆಲ್ಲ ಹೆಂಗೆ ಜಾತ್ರೆ ನಡೀತಿತ್ತು, ಇವಾಗ ಹೆಂಗೆ ನಡೀತಾ ಇದೆ ಅಂತ. ಓಕೆ, ಮೊದಲೆಲ್ಲ ಹೆಂಗೆ? ಮೊದಲೆಲ್ಲವ ನಾಗೇಗೌಡ ಹೇಳಿದ್ದ. ನಾಗೇಗೌಡದಿಂದ ಪೂಜಾರಿ ನಡೀತಿತ್ತು. ಅಂದರೆ ಇತ್ತು ಹುಡುಗರು ಈ ಸ್ಥಳದಲ್ಲಿ ಮಾರಿಕಾಂಬದೊಂದು ಹಿಡಿದು ಈ ಸ್ಥಳದ ಪೂಜೆನೂ ನಡೀತಿತ್ತು. ಇಡೀ ಗ್ರಾಮದ್ದು ಹೋಳಿ ಅಂದರೆ ಹೊಸಕ್ಕೆ ಹಬ್ಬ ಒಂದು, ಮತ್ತು ಗಡಿ ಹಬ್ಬ ಇವೆಲ್ಲ ಕಡಿತಿದ್ರು. ಕೋಳಿ ಕುರಿ ಎಲ್ಲ ಕಡಿತಿದ್ರು. ಅವಾಗೆಲ್ಲ ಈಗ ಅದೆಲ್ಲ ಕಡಿಯೋದು ಬಿಟ್ಟಿದ್ದೇವೆ ನಾವು. ಈ ಮಾರಿಕಾಂಬದ ಪೂಜೆ ಬಿಟ್ಟಿದ ಮೇಲೆ ಆ ಪೂಜೆನೂ ಬಿಟ್ಟಿದ್ದೇವೆ. ಬಿಟ್ಟ ಆದಮೇಲೆ ದೇವಿ ಪೂಜೆ ನಡೀತಾ ಇತ್ತು. ನಮ್ಗೆ ಭಾಳ ಇದರಿಂದ ತಾಪತ್ರೆ ತೊಂದರೆ ಎಲ್ಲ ಶುರುಗೊಳ್ತು. ಅಪ್ಪನ ಕಾಲದಾಗೆ ಏನಾಯಿತು ಕೇಳಿದ್ರೆ, ಅಪ್ಪ ಪೂಜಾರಿ ಆಗಿದ್ನಲ್ಲ, ಅಪ್ಪ ಪೂಜಾರಿ ಮಾಡಬೇಕಾದ್ರೆ ಒಂದು ಭಿನ್ನ ಆಗಿದ್ದದು ಒಂದು ಬಳ್ಳಿ ಒರಲೆ ಹಿಡಿದು, ಬಳ್ಳಿ ಒರಲಿಂದ ಆ ಒಂದು ಸಟ್ಟು ಒಂದು ಬದಿ ಕೈಯು ಬಲಗೈ ಬದಿ ಸಟ್ಟು ಕಳಚಿ ಬಿದ್ದೋಯ್ತು. ಕಳಚಿ ಬಿದ್ದಿತ್ತು. ಅಪ್ಪ ಏನು ಮಾಡ್ದ ಕೇಳಿದ್ರೆ, ಅದು ಒಂದು ವಯರಿಂದ ಅದಕ್ಕೆ ಹಿಡಿದು ಕಟ್ಟಿ ಪೂಜೆ ನಡೆಸ್ತಾ ಇದ್ದ. ಅದರಿಂದ ಸ್ವಲ್ಪ ಭಾಳ ತೊಂದರೆ ಬರೋ ಕಾಣ್ತು ನಮಗೆ. ಅದರಿಂದ ಈಗ ನಾವು 10 ಜನರ ಊರ ನಾಗರಿಕರಿಗೆಲ್ಲ ಕರೆದು ಹೇಳಿ, ಹಿಂಗೆ ಆಗದೆ ಅದಕ್ಕೆ ಏನು ಮಾಡ್ತೀರಿ ಅನ್ನುವರಿಗೆ, ಅಂದರೆ ಹಿಂಗೆ ಮಾಡುವ ನಾವು ಹೇಳಿ ಶಿಲೆಯ ಮೂರ್ತಿ ಮಾಡ್ತೇವೆ ನಾವು ಅಂತ. ಅದಕ್ಕೂ ನಮ್ಮದು ಒಪ್ಪಿಗೆ ಇದ್ದರೂ ಅದು ಕಟ್ಕಿಂದೆ ಆವಾಗ ಮಾಡಿ ಕೊಟ್ಟಿದ್ರೆ ನಾವು ಪೂಜೆ ಬಿಡೋದಿಲ್ಲಾಗಿದ್ರು, ಪೂಜೆ ನಡೆಸ್ತಾನೆ ಉಳಿತಿದ್ರು. ಅದು ಕಟ್ಟಿಗಿದ್ದೆ ಹಿಂಗೆ ಆಯ್ತಲ್ಲ, ಹಿಂಗಾಗಿ ಶಿಲೆ ಮೂರ್ತಿ ಮಾಡ್ತೇವೆ. ಗುರುಗಳ ಕೈಲಿ ಹೋಗಿ, ಗುರುಗಳಿಗಿಂದ ನಾಗೇಂದ್ರ ಭಟ್ರ ಕೈಲಿ ಹೋಗಿ, ನಾಗೇಂದ್ರ ಭಟ್ರದಿಂದ ಎಂಥದ್ದು ಕೇಳಿಸ್ಕೊಂಡು ಹಿಂಗೆ ಮಾಡಿ ತೊಂದರೆ ಇಲ್ಲ ಮಾಡುವ, ಒಂದೇ ತಾನಲ್ಲಿ ಒಂದೇ ಭಟ್ರು ಸಾಕು ಹೇಳಿ ಪೂಜೆ ಮಾಡಿಸಿದ್ದು. ಇದು ಪೂಜೆ ನಡೆಸೋಕ್ಕಾಗ್ತದಿಲ್ಲ ಹೇಳಿ ಊರ ನಾಗರಿಕರು ಎಲ್ಲ ಕೂಡಿ ಮಾಡಿಸಿದ್ದಾರೆ. ಈ ತಿಸಿಗೆ ಈಗ ಕುಂತಲ್ಲಿ ದೇವಿ ಅರ್ಚಕೆ ಮಾಡಿ ಜಾತ್ರೆ ಮಾಡೋ ಪರಿಸ್ಥಿತಿಯಲ್ಲಿ ಬಂತು. ಈಗ ನಮ್ಮೂರಿನ ಮತ್ತೊಬ್ಬರು ನಮ್ಮ ಅಪ್ಪನ ಫ್ರೆಂಡ್ ಆದಂಥ ಗಣಪತಿ ಪೂಜಾರಿ ಅವರು ಇದ್ದಾರೆ. ಅವ್ರ ಕೈಯಲ್ಲಿ ಒಂದು ಸ್ವಲ್ಪ ಅವ್ರಿಗೆ ಹೆಂಗೆ ಜಾತ್ರೆ ಬಗ್ಗೆ ಹೆಂಗೆ ಅನಿಸ್ತದೆ ಅಭಿಪ್ರಾಯ ಕೇಳುವ. ಅವ್ರದ್ದು, ಅವ್ರು ಎಷ್ಟು ಜಾತ್ರೆ ನೋಡಿದ್ದಾರೆ ಅದೆಲ್ಲ ಹೇಳ್ಬೇಕೀಗ. ಕೇಳುವ ಅವ್ರಿಗೆ, ಬನ್ನಿ. ರೆಡಿ ಆಯ್ತಾ? ಹಾಂ, ಆಯ್ತಲ್ಲ? ಹೌದು. ನಮಸ್ಕಾರ. ನಾನು ಗಣಪತಿ ಪೂಜಾರಿ ಕಲ್ಲೇರಿ ಜಡ್ಡಿಯಮ್ಮ. ನಾನು ಇಲ್ಲಿ ವಾಸಿಸಿದ್ರಿಂದ ಸಣ್ಣಿಂದ ನಾವು ಇಲ್ಲೇ ವಾಸಿಸಿ, ನಾವು ಎಲ್ಲ ನಮ್ಮ ಕುಟುಂಬ ಸಹ ಇಲ್ಲೇ ಇದ್ದಿದ್ದು. ಹಾಗಾಗಿ ನಮ್ಮೂರು ಜಾತ್ರೆ ವಿಶೇಷ ಕಾರ್ಯಕ್ರಮ ಭಾಳ ಕಾಲದಿಂದ ಥರ ನಡೆದುಕೊಂಡಂಥ ಜಾತ್ರೆ. ಜನರು ಭಾಳ ಉತ್ಸವದಲ್ಲೇ ಇದ್ದಾರೆ, ಮತ್ತು ಜನರು ಸಹ ನಮ್ಮ ಊರವರೆಲ್ಲ ಒಳ್ಳೆ ಉತ್ಸವದಿಂದ ಈ ಹೆಂಗೆ ಜಾತ್ರೆ ಭಾಳ ಈ ವರ್ಷ ಹಿಂದೆ ಕರೋನಾ ಬಂದ್ರಿಂದ ಸ್ವಲ್ಪ ಜಾತ್ರೆ ವಿಳಂಬ ಆಗಿದ್ದರಿಂದ ಈ ವರ್ಷ ಇಲ್ಲದ್ರೆ 5 ವರ್ಷಕ್ಕೊಮ್ಮೆ ಮಾಡೋದು. ಇಲ್ಲಿ ಸ್ವಲ್ಪ ಲೇಟ್ ಆಗೋದು, ಒಂದು 4-5 ವರ್ಷನೇ ಲೇಟ್ ಅಂದ್ರೆ ತಪ್ಪಿಲ್ಲ. 9 ವರ್ಷನೇ ಆಯಿತು. 2016 ಆಗಿದ್ದಲ್ಲ? 2014 ಲಾಸ್ಟಲ್ಲಿ ಆಗಿದ್ದು. ಈಗ 2025ರಲ್ಲಿ ಎಲ್ಲ ಜನ ಉತ್ಸುಕತೆಯಿಂದ ಪ್ರಯತ್ನ ನಡೆದು ಚಾಲು ಉಂಟು. ಹಾಗಾಗಿ ನಮ್ಮ ಗ್ರಾಮದಲ್ಲಿ ಈ ಜಾತ್ರೆ ಆಗುವುದು ವಿಶೇಷ. ನಮಗೆ ಎಲ್ಲ ರೀತಿಯಿಂದಲೂ ಸಹಕಾರ ಸಂಸ್ಕೃತಿ ಎಲ್ಲ ಇರ್ತದೆ. ಜನರು ಅಷ್ಟೇ ಸಹಕಾರ ಕೊಟ್ಟು, ಜನರೆಲ್ಲರೂ ನಮಗೆ ಅಭಿವೃದ್ಧಿ ತಯಾರಿಗೂ ಸಹಕಾರ ಇದರಿಂದ ಎಲ್ಲ ಈ ಮಟ್ಟಕ್ಕೆ ಬಂದು ನಿಂತದೆ. ಈಗ ಮೊನ್ನೆ ಕೆಲವೇ ನಮಗೆ ಜಾತ್ರೆ ಅಂತ ಹೇಳಿದ್ರೆ ಈಗ ಏನಿಲ್ಲ, ನಾಳೆಯಿಂದ ನಮಗೆ ಪುರುಸತ್ತಿಲ್ಲಷ್ಟು ಖುಷಿನೇ. ಅಷ್ಟು ಊರ ನಾಗರಿಕರಿಗೂ ಮತ್ತು ಜನರಿಗೂ ಎಲ್ಲರಿಗೂ ಮತ್ತು ಜಾತ್ರೆ ವಿಶೇಷ ನಾವು ಎಲ್ಲ ತಯಾರಿ ಮಾಡ್ತಾ ಇದ್ದೇವೆ. ಮತ್ತು ಹೌದು, ಮಾಯಿಂಟಂಗೆ ಕಟ್ಟೋಕೆ ರೆಡಿ ಮಾಡ್ತಾ ಇರೋದು ಕಾಣಿಸ್ತಾ ಉಂಟು. ತೋರಣ ಕಟ್ಟೋದು ಮತ್ತು ಜನರನ್ನು ಈಗೆಲ್ಲ ಇನ್ನೂ ಡೆಕೋರೇಷನಿಗೆಲ್ಲ ಇನ್ನೂ ಇವತ್ತಿಂದ ಮತ್ತು ಆದಷ್ಟು ಜಾಸ್ತಿ ಎಲ್ಲ ಉಂಟು. ಆದರೆ ಹೆಚ್ಚಿನ ಕಾರ್ಯಕ್ರಮಕ್ಕೆ ತಾವು ಎಲ್ಲ ಈ ಊರವರು ಮತ್ತು ಹೆರಿಗೆ ನೋಡಿದವರು, ವಿಡಿಯೋ ನೋಡಿದವರು ಎಲ್ಲರೂ ಈ ಊರಲ್ಲಿ ಬಂದು ನಮಗೆ ಈ ಸಹಕಾರ ಕೊಡಬೇಕಂತೇಳಿ ಜಾತ್ರೆ ಪರವಾಗಿ ತಮಗೆ ಕೊಲೆಗಳಾಗಿ ಕೇಳ್ಕೊಳ್ತಾ ಇದ್ದೇನೆ. ಮತ್ತು ಎಲ್ಲರೂ ಬರಬೇಕು, ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರಬೇಕು. ಇಲ್ಲಿ ಕಾರ್ಯಕ್ರಮವನ್ನು ಒಳ್ಳೆ ಇಟ್ಕೊಂಡಿದ್ದೇವೆ. ಹೆಚ್ಚಿನ ಅಂಗಡಿ ಬಂದಿದೆ, ಹೆಚ್ಚಿನ ಮತ್ತು ಎಲ್ಲ ರೀತಿಯಲ್ಲೂ ಸಹಕಾರ ಮಾಡುವಂಥದ್ದು ಇಲ್ಲೆಲ್ಲ ಅವಸ್ಥೆ ಉಂಟು. ಹಾಗಾಗಿ ಜನರು ಹೆಚ್ಚಿನ ಜಾಸ್ತಿಯಲ್ಲಿ ಬರಬೇಕು, ಜಾತ್ರೆ ನೋಡಬೇಕು, ದೇವರನ್ನ ದರ್ಶನ ತಗೊಳ್ಳಿ. ಒಳ್ಳೆ ತುಡುಗುಣಿ ಊರಿನ ಒಂದು ಹೆಸರುವಂಥ ದೇವತೆ ಈ ತಾಯಿನ ನಂಬಿ ಭಾಳಷ್ಟು ಜನ ವಿದ್ಯೆ ಬುದ್ಧಿ ಕಲಿತು ಒಳ್ಳೆ ರೀತಿಯಲ್ಲೆಲ್ಲ ಹೆಲ್ದಿ ಸ್ಥಿತಿ ಇದ್ದಾರೆ. ಹಾಗಾಗಿ ತಾಯಿ ನಂಬಿದವ್ರದ್ದು ಭಾಳ ಇತಿಹಾಸ ಉಂಟು, 400 ಇತಿಹಾಸ ಉಂಟು ವರ್ಷದ.
ಹಾಗಾಗಿ ಇವೆಲ್ಲ ತಾಯಿಗೆ ಭಾಳ ನಂಬಿ ಎಷ್ಟೆಷ್ಟೋ ಜನ ಏನೇನು ಮಾಡ್ತಾರೆ. ರಾಜಕೀಯ ಸೆಟ್ ಇಲ್ಲೇ ಬಂದು ಫಸ್ಟಿಗೆ ಕೈ ಮುಗಿದು ಈ ರಾಜಕೀಯಲ್ಲಿ ಗೆದ್ದು ಬಂದು ಒಳ್ಳೆ ರೀತಿಯಲ್ಲಿ ಮಾಡಿದ್ದಂಥ ಸಹಕಾರ ಉಂಟು. ಹಾಗಾಗಿ ನಮ್ಮ ಹೆಬ್ಬಾರ್ ಸಾಹೇಬ್ ಸೆಟ್ ಇಲ್ಲಿ ಬಂದರೆ ಎಲ್ಲೂ ಹೋಗುವುದಿಲ್ಲ. ಫಸ್ಟು ಎಲೆಕ್ಷನ್ ಇತ್ತು ಅಂದ್ಕೊಳ್ಳಿ ಇಲ್ಲಿಂದ ಈ ಭಾಗದಿಂದನೇ ಬಂದು ದೇವರಿಗೆ ಕೈ ಮುಗಿದು ಅವರು ಒಂದು ಇದೆಲ್ಲ ಮಾಡ್ಕೊಂಡು ಹೋಗಿದ್ದರಿಂದ ಅವರಿಗೂ ಗೊತ್ತು. ಹಾಗೆ ಎಲ್ಲ ಹಿರಿಯರಿಗೂ ಮತ್ತು ಎಲ್ಲ ನಾಗರಿಕರಿಗೂ ಎಲ್ಲ ಗೊತ್ತದೆ ಇಲ್ಲಿ ದೇವ್ರದ್ದು ಪವರ ಏನದೆ, ಏನೇನು ಆಗ್ತದೆ ಹೇಳುವುದು ಎಲ್ಲ ಅವರಿಗೆ ಗೊತ್ತು. ಹಾಗಾಗಿ ದೇವರು ನಂಬಿದವರಿಗೆ ಕೈ ಬಿಡುವುದಿಲ್ಲ. ಹಾಗಾಗಿ ಜನರು ನಂಬಿಕೆ ಉಂಟು, ಅಷ್ಟೇ ಜನರು ಇದು ಉಂಟು, ಸಹಕಾರನೂ ಉಂಟು. ಹಾಗಾಗಿ ಜಾತ್ರೆಗೆ ಮಾತ್ರ ತಪ್ಪದೇನೆ ಇಡೀ ನಮ್ಮ ಇದರೆಲ್ಲ ಬರಬೇಕು ಮತ್ತು ಸಹಕಾರ ಇರಬೇಕು. ಎಲ್ಲರೂ ನಮ್ಮ ಸಂತೆಗೆ ಹೋಗುವಂಥ ಜನರು ಸಹಕಾರ ಕೊಟ್ಟು ಜಾತ್ರೆಗೆ ಬಂದು ಸ್ವೀಕರಿಸಿ ಅಂತ ನಾವು ಈ ಮಾತನ್ನು ಹೇಳಿ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದ್ರಲ್ಲ ಈ ದೇವಸ್ಥಾನದ ಮೊದಲಿನ ಅರ್ಚಕರಾದಂತಹ ಟಿಕ್ರು ಮರಾಠಿ ಹಾಗೂ ಗಣಪತಿ ಪೂಜಾರಿಯವರು ತಮ್ಮ ಅನಿಸಿಕೆಯನ್ನು ಹೇಳಿದ್ದಾರೆ. ಈಗ ಇನ್ನೂ ಯಾರಾದರೂ ಒಂದೆರಡು ಜನ ಸಿಕ್ಕಿದ್ರೆ ಕೇಳುವ. ನಿಮ್ಗೆ ಹೆಂಗೆ ಅನಿಸ್ತಾ ಉಂಟು? ನಿಮ್ಗೆ ಇದು ಫಸ್ಟ್ ಜಾತ್ರೆ ಅಲ್ಲ? ಫಸ್ಟ್ ಎರಡನೇ ಜಾತ್ರೆ ಅಲ್ಲ? ಎರಡನೇ ಜಾತ್ರೆ ಹೆಂಗೆ ಖುಷಿ ಉಂಟಾ? ಫುಲ್ ಖುಷಿನ? ಈಗ ನಮ್ಮ ಪಂಚಾಯತ್ ಮೆಂಬರ್ ಅಶೋಕ್ ಅಣ್ಣ ಜಾತ್ರೆಗೆ ಸ್ವಲ್ಪ ಸ್ವಾಗತ ಕೋರ್ತಾರೆ. ಹೇಳಿ. ಸರ್ವರಿಗೂ ಜಾತ್ರೆಯ ಪ್ರೀತಿ ಶುಭ ಕೋರುತ್ತಾ ಈ ಜಾತ್ರೆಗೆ ಬರತಕ್ಕ ಎಲ್ಲರಿಗೂ ಹೃದಯಪೂರ್ವಕವಾಗಿ ಸ್ವಾಗತ ಕೋರ್ತೇನೆ. ಎಲ್ಲ ಜಾತ್ರೆಗೆ ಬನ್ನಿ, ಎಲ್ಲರೂ ಜಾತ್ರೆಗೆ ಹೌದು, ಜಾತ್ರೆ ತಪ್ಪಿಸ್ಬೇಡಿ. ನಾಳೆ ಅಲ್ಲ ನಾಡ್ದಿಗಿಂದ ಜಾತ್ರೆ ಚಾಲು. 3 ಅಂದರೆ ನಾಳೆಯಿಂದ ಸಣ್ಣ ಪುಟ್ಟ ಕಾರ್ಯಕ್ರಮ ಚಾಲು ಆಗ್ತದೆ. 4ರಿಂದ 8ನೇ ತಾರೀಕುವರೆಗೆ ಭಾರಿ ವಿಜೃಂಭಣೆಯಿಂದ ಜಾತ್ರೆ. ಈಗ ನಮ್ಮ ಮಹೇಶ್ ಅಣ್ಣ ಜಾತ್ರೆಗೆ ಸ್ವಾಗತ ಕೊಡ್ತಾರೆ. ನಮ್ಮ ತುಡುಗುಣಿ ಜಾತ್ರೆ ಚಲೋ ಆಗಿ ಕಾರ್ಯಕ್ರಮ ಎಲ್ಲ ಚಲೋ ಮಾಡ್ತಾ ಇದ್ದಾರೆ. 4ನೇ ತಾರೀಕಿಂದ ಎಲ್ಲರೂ ಜನರು ಜಾತ್ರೆಗೆ ಬರಬೇಕಂತ ಕೇಳ್ತಾ ಇದ್ದೇವೆ. ಮತ್ತು ಅಂಗಡಿ ಕಾರ್ಯಕ್ರಮ ಎಲ್ಲ ಒಳ್ಳೆ ಇದರಿಂದ ನಡೀತಾ ಇದೆ. ತಯಾರಿ ಎಲ್ಲ ಹೆಂಗೆ ನಡೀತಾ ಉಂಟು? ಎಲ್ಲ ಭಾರಿ ಅದ್ದೂರಿಯಿಂದ ನಡೀತಾ ಇದೆ. ನೀವೆಲ್ಲ ಈಗ ಜಾತ್ರೆಗೆ ಬರಬೇಕು. ಎಷ್ಟನೇ ಜಾತ್ರೆ ಈಗ ನಿಮ್ಗಿದು? ಈಗ 4ನೇ ಜಾತ್ರೆ ಇದು ನಿಮಗೆ. ಹೌದು, 4ನೇ ಜಾತ್ರೆಗೆ ನೀವು ರೆಡಿ ಆಗಿದ್ರಿ ಈಗ? ರೆಡಿ ಆಗಿದ್ರು. ಈಗ ಫುಲ್ ಎಲ್ಲ ರೆಡಿ ಆಗದೆ, ನೀವೆಲ್ಲ ನೋಡ್ಬೋದು. ಈಗ ನಾಳೆಯಿಂದ ಹೋಮ ಹವನ ಜೋರ್ ಕೆಲಸ. ತೋರಣ ಕಟ್ತಾ ಇದ್ರು ಎಲ್ರು, ಎಲ್ಲ ಒಂದ್ಸಲ ಕೈ ಮಾಡ್ರಿ. ತೋರಣ ಕೆಲಸ ಈಗ ಇದು ಮೇಲ್ಗಡೆ ಒಂದು ರೆಡಿ ಆಯ್ತು. ಇನ್ನು ಇಂಥದ್ದೊಂದು ಮತ್ತೊಂದೆರಡು ಬೇಕು, ರೆಡಿ ಮಾಡ್ತಾ ಇದ್ದಾರೆ.